ಸ್ಟಾರ್ಟ್ ಮಾಡಿಯಾ? ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೇರಿ ಬಂದಿರುವ ಎಲ್ಲ ದೇವರ ಮಕ್ಕಳಿಗೆ ತಂದೆ, ಕುಮಾರ, ಪರಿಶುದ್ಧಾತ್ಮ ತ್ರಯೇಕ ದೇವರ ನಾಮದಲ್ಲಿ ನನ್ನ ವಂದನೆಗಳು. ಮತ್ತು ವಿಶೇಷವಾಗಿ ದಿನ ದೇವರು ನಮ್ಮನ್ನು ಕೊಳಗಲ್ಲು ಗ್ರಾಮಕ್ಕೆ ಕರೆತಂದಿದ್ದಾನೆ, ಬಳ್ಳಾರಿಯಿಂದ. ಮತ್ತು ಪ್ರಿಯ ಮಕ್ಕಳು ಲಕ್ಷ್ಮಿ ಮತ್ತು ತಿಪ್ಪೇಶ್ ಅವರ ಕುಟುಂಬ, ಅವರ ಮಗ, ನೂತನ ಮದುಮಕ್ಕಳು, ವಧುವರರು ತಿಪ್ಪೇಶ್, ತಿಮೋತಿ ಮತ್ತು ಸುಪ್ರಿಯ ಕುಟುಂಬದಲ್ಲಿ ದೇವರು ನಮ್ಮನ್ನು ಕರೆತಂದಿದ್ದಾನೆ. ದೇವರಿಗೆ ಸ್ತೋತ್ರ. ಇಲ್ಲಿ ಸೇರಿರುವ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿ ಈ ಮನೆಗೆ ಬಂದು ಸೇರಿದ್ದೇವೆ. ದೇವರು ನಮ್ಮನ್ನು ಕಾಯ್ದು ಕಾಪಾಡಿ ಇಲ್ಲಿವರೆಗೆ ನಡೆಸಿದ್ದಕ್ಕಾಗಿ ಸ್ತೋತ್ರ. ಮಕ್ಕಳೇ, ನಮ್ಮೆಲ್ಲರಲ್ಲೂ ಕೂಡ ದೇವರು ಸಜೀವರ ಲೆಕ್ಕದಲ್ಲಿ ಇಟ್ಟಿದ್ದಾನೆ. ಅದಕ್ಕೆ ನಾವು ದೇವರಿಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರ ಮಾಡಿಕೊಳ್ಳಬೇಕಲ್ವ. ಎಷ್ಟೋ ಜನರು ಈ ದಿನಗಳಲ್ಲಿ ನಾವು ನೋಡುವಾಗ ಅನೇಕ ಕಾರಣಗಳಿಂದ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಪಾಪ ಮಾಡಿ ನಾಶವಾಗ್ತಾ ಇದ್ದಾರೆ, ಆಕ್ಸಿಡೆಂಟ್ಗಳಿಂದ ಸಾಯ್ತಾ ಇದ್ದಾರೆ, ರೋಗಗಳಿಂದ ಸಾಯ್ತಾ ಇದ್ದಾರೆ, ಬೇಸರ ನೋವುಗಳಿಂದ ಆತ್ಮಹತ್ಯೆಗಳು ಮಾಡಿಕೊಳ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ನಾವು ನೋಡುವಾಗ ಅನೇಕ ಕಾರಣಗಳಿಂದ ಜನರು ತಮ್ಮ ಪ್ರಾಣ ಕಳೆದುಕೊಳ್ತಾರೆ. ಕೆಲವರು ಕ್ರೈಸ್ತರು ಇದ್ದಾರೆ, ಅನ್ಯ ಜನಾಂಗದವರು ಇದ್ದಾರೆ. ಕ್ರೈಸ್ತರು ಯೇಸುಸ್ವಾಮಿನ ನಂಬಿ ದೀಕ್ಷಾ ಸ್ನಾನ ಹೊಂದಿದಂಥ ಮಕ್ಕಳಿಗೆ ದೇವರು ಯೇಸುಸ್ವಾಮಿ ಕೊಡುವಂಥ ಉಚಿತಾರ್ಥ ವರ, ರೋಮಾಪುರದ 6:23 ನಾವು ನೋಡ್ತೇವಲ್ವ, ಪಾಪಕ್ಕೆ ಸಂಬಳ ಮರಣ, ಆದರೆ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಸಿಗುವುದು ನಿತ್ಯ ಜೀವ ಎಂಬುವ ಉಚಿತಾರ್ಥ ವರ, ಫ್ರೀ ಗಿಫ್ಟ್ ಅಲ್ವಾ. ನಿತ್ಯ ಜೀವವನ್ನು ಯೇಸುಸ್ವಾಮಿ ನಮಗೆ ಕೊಡುವವನಾಗಿದ್ದಾರೆ. ಅದನ್ನು ನಾವು ತಿಳಿದುಕೊಂಡು ಪ್ರತಿಯೊಬ್ಬರೂ ಕೂಡ ಯೇಸುಸ್ವಾಮಿನ ನಂಬಿದ ಮಕ್ಕಳು ಆ ವಾಕ್ಯವನ್ನು ಯಾವಾಗಲೂ ನೆನಪಿಟ್ಟುಕೊಂಡು ಬದುಕಬೇಕು. ಮಕ್ಕಳು ತಪ್ಪು ಮಾಡಬಾರ್ದು, ಪಾಪ ಮಾಡಬಾರ್ದು ಅಲ್ವಾ. ಪಾಪ ಮಾಡಿದ್ರೆ, ತಪ್ಪು ಮಾಡಿದರೆ ಪಾಪ, ಪಾಪ ಮಾಡಿದರೆ ಅದಕ್ಕೆ ಸಂಬಳ ಮರಣ, ಮರಣ ಅಂದರೆ ನರಕ ಗ್ಯಾರಂಟಿ. ಅದನ್ನು ನಾವು ತಿಳ್ಕೊಂಡಿಲ್ಲ. ಆದರೆ ಯೇಸುಸ್ವಾಮಿ ನಮಗೆ ಕೊಡೋದೇನೆಂದರೆ ನಿತ್ಯ ಜೀವ. ನಿತ್ಯ ಜೀವ ಅಂದರೆ ನಾವು ಕ್ರೈಸ್ತರಿಗೆ ಸಾವಿಲ್ಲ ಮಕ್ಕಳು. ಸಾವಿಲ್ಲದೆ ನಾವು ಭಯಪಡಬಾರ್ದು, ಚಿಂತೆ ಮಾಡಬಾರ್ದು, ಅಳಬಾರ್ದು, ಗೋಳಾಡಬಾರ್ದು. ಯಾಕೆಂದರೆ ನಮ್ಮ ನಿರೀಕ್ಷೆ, ನಮ್ಮ ನಂಬಿಕೆ ಏನಾಗಿರ್ತದೆ, ನಾವು ಸತ್ತರೆ ನಮ್ಮ ಆತ್ಮವು ಪರಲೋಕಕ್ಕೆ ದೇವರ ಹತ್ರ ಹೋಗ್ತದೆ. ಭೂಮಿಯಲ್ಲಿರೋವರೆಗೆ ಈಗ ನಮ್ಮ ಮಧ್ಯದಲ್ಲಿ ನಮ್ಮ ಕಣ್ಣಿಗೆ ಕಾಣದ ಆತ್ಮದೇವರು, ಪರಿಶುದ್ಧ ಆತ್ಮದೇವರು ನಮ್ಮ ಸಂಗಡ ಇರ್ತಾನೆ. ಭೂಮಿಯಲ್ಲಿರೋವರೆಗೆ ದೇವರು ನಮ್ಮ ಜೊತೆ ಇರ್ತಾನೆ. ಸತ್ತ ಮೇಲೆ ನಮ್ಮ ದೇಹ ಮಣ್ಣಿಗೆ ಬಂದು ಕೂಡ ನಮ್ಮ ಆತ್ಮವು ಪರಲೋಕಕ್ಕೆ ದೇವರ ಹತ್ತಿರ ಹೋಗ್ತದೆ. ನಾವು ದೇವರ ಹತ್ರ ಇರ್ತೇವೆ. ಅದು ನಿತ್ಯ ಜೀವ. ಅಂದರೆ ಯಾವಾಗಲೂ ಯೇಸುವಿನ ನಂಬಿದ ಮಕ್ಕಳು ಜೀವಂತವಾಗಿರ್ತಾರೆ. ಅರ್ಥ ಆಯ್ತಲ್ವಾ? ಹಾಗಿರ್ಬೇಕಂದಾಗ ನಾವು ಯಾವ ರೀತಿ ಇರಬೇಕು? ದೇವರಲ್ಲಿ ನಾವು ನಂಬಿಕೆಯನ್ನು ಹೊಂದಿಕೊಂಡಿರಬೇಕು. ಯಾರು ದೇವರನ್ನ ರಕ್ಷಿಸ್ತಾನೆ ಅಂದರೆ 91ನೇ ಕೀರ್ತನೆ 1ನೇ ವಾಕ್ಯ ಓದ್ರಮ್ಮ ಮಕ್ಕಳ ತೆಗೆದು. ಕೀರ್ತನೆ 91 ಅದರಲ್ಲಿ 1ನೇ ವಾಕ್ಯ. ಕಂಠಪಾಠ ಇರಬೇಕು ಕ್ರೈಸ್ತರಿಗೆ ಇದು ವಾಕ್ಯ. ಪರಮಾತ್ಮರನ್ನು ಮೊರೆಹೊಕ್ಕುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರುವರು. ಸಾಕಮ್ಮ. ಪರಾತ್ಪರನ ಅಂತಿದೆ ಅಲ್ವಾ? ಪರಮಾತ್ಮನ ಅಂತಿದ್ಯಾ? ಮತ್ತೆ ಪರಮಾತ್ಮ ಅಂತ ಒಂದೇ, ಆದರೆ ಬೈಬಲಲ್ಲಿ ಅಕ್ಷರ ಇದ್ದ ಹಾಗೆ ನಾವು ನೋಡ್ಬೇಕು ಅಲ್ವಾ? ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನೆಂದು ದೇವರ ವಾಕ್ಯ ಹೇಳ್ತಾರೆ. ಪರಾತ್ಪರನು ಅಂದ್ರೇನು? ಪರಮಾತ್ಮನೇ, ದೇವರೇ, ತಂದೆಯಾದ ದೇವರೇ, ಪರಲೋಕ ರಾಜ್ಯದಲ್ಲಿ ಸಿಂಹಾಸನದ ಮೇಲೆ ಕುಳಿತಿರುವಂಥ ನಮ್ಮ, ನಿನ್ನ, ನಮ್ಮ ತಂದೆಯಾದ ದೇವರು. ಆತನನ್ನು ನಾವು ಮೊರೆ ಹೊಕ್ಕಾಗ, ಮೊರೆ ಹೊಕ್ಕೋದಂದ್ರೇನು? ನಾವು ವಿಜ್ಞಾಪನೆ ಮಾಡಿ, ಪ್ರಾರ್ಥನೆ ಮಾಡಿ ಕೇಳಿಕೊಳ್ಳೋದು. ಈಗ ಆರೋಗ್ಯ ಇಲ್ಲ ಅಂದರೆ ನಾವೇನು ಮಾಡ್ತೇವೆ? ಪ್ರಾರ್ಥನೆ ಮಾಡ್ತೀವಿ, ಅಪ್ಪ ನಮ್ಗೆ ಆರೋಗ್ಯ ಕೊಡು, ಬಲ ಕೊಡು, ಬಲಹೀನತೆ ಇದೆ ಬಲ ಕೊಡು, ಅನಾರೋಗ್ಯದಲ್ಲಿದ್ದೇವೆ ಆರೋಗ್ಯ ಕೊಡು ಅಂತ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ, ಕೇಳ್ಕೊಳ್ತೇವೆ. ಮೊರೆ ಹೊಕ್ಕೊಳ್ಳೋದ್ರೆ ಕೇಳೋದು, ದೇವರನ್ನು ಕೇಳೋದು. ಯಾಕೆ ಕೇಳ್ತೇವೆ ಅಂದರೆ ನಮ್ಮ ನಂಬಿಕೆಯನ್ನು ನಮ್ಮ ಯೇಸುಸ್ವಾಮಿ ಆರೋಗ್ಯದಾಯಕನಾದ ದೇವರು. ಡಾಕ್ಟ್ರಿಗೆ ಡಾಕ್ಟರ್ ದೇಶ. ಈಗ ನೀವು ಆಸ್ಪತ್ರೆಗಳಿಗೆ ಹೋಗ್ತೀರ, ಎಷ್ಟೋ ತೋರಿಸ್ತೀರ ಡಾಕ್ಟರ್ಗಳಿಗೆ, ಪೇಷಂಟ್ಗಳ ರೋಗಗಳು ಬರ್ತವೆ. ಸಣ್ಣ ರೋಗ, ದೊಡ್ಡ ರೋಗ, ಭಾಳ ರೋಗಗಳಿದಾವೆ ಇವಾಗ. ನೆಗಡಿ, ಕೆಮ್ಮು, ಜ್ವರ ಅಂದ್ರೂ ಕೂಡ ಹೋದರೆ ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗ್ ಮಾಡ್ಕೊಂಡ್ಬನ್ನಿ ಅಂತಾರೆ ಅಲ್ವಾ? ಸಣ್ಣ ಪುಟ್ಟ ರೋಗಗಳಿಗೂ ದೊಡ್ಡ ದೊಡ್ಡ ಪರೀಕ್ಷೆ ಮಾಡಿಬಿಡ್ತಾರೆ. ಈಗ ದೊಡ್ಡ ರೋಗ ಬಂದರೆ ಏನಾದರೂ ಭಾಳ ಸೀರಿಯಸ್ ಇದ್ದರೆ, ಹಾರ್ಟ್ ಅಟ್ಯಾಕ್ ಆಯ್ತು ಅಂದರೆ ಅಡ್ಮಿಟ್ ಮಾಡಿಬಿಡ್ತಾರೆ ಅಲ್ವಾ? ಅಡ್ಮಿಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಈ ಕೊರೋನಾ ಬಂದಾಗ ಲಕ್ಷ ಗಟ್ಟಲೆ ಜನ, ಕೋಟಿ ಗಟ್ಟಲೆ ಜನ ಪ್ರಪಂಚದಲ್ಲಿ ಸತ್ತು ಹೋದರು ಅಲ್ವಾ? ಎಷ್ಟೋ ಜನರು ಹೋದ್ರೆ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ತಗೊಂಡ್ರು, ಚಿಕಿತ್ಸೆ ತಗೊಂಡ್ರು, ಲಕ್ಷಗಟ್ಟಲೆ ಖರ್ಚು ಮಾಡಿದ್ರು ಕೂಡ ಎಷ್ಟೋ ಜನ ಪ್ರಾಣವನ್ನು ಕಳೆದುಕೊಂಡ್ರು. ಕೆಲವರು ಭಯದಿಂದಲೇ
ಸತ್ತು ಹೋದ್ರು ಎಷ್ಟೋ ಜನ ಕೊರೋನಾ ಬಂದ ಸಮಯದಲ್ಲಿ, ನಮಗೆ ನಿಮಗೆಲ್ಲರೂ ಗೊತ್ತಿರುವಂಥ ವಿಷಯ. ಈಗಲೂ ಕೂಡ ಕೆಲವರು ಅನಾರೋಗ್ಯದಲ್ಲಿ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಕೊಡ್ತಾರೆ, ಮಾಡೋಷ್ಟು ಮಾಡ್ತಾರೆ, ನೋಡೋಷ್ಟು ನೋಡ್ತಾರೆ, 1000 ಗಟ್ಟಲೆ ಲಕ್ಷ ಗಟ್ಟಲೆ ಖರ್ಚಾಗ್ತದೆ, ಔಷಧೋಪಚಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕೊನೆಗೆ ಅವ್ರು ಮಾತು ಅಂತಾರೆ, ಏನಂತಾರೆ, ನಾವು ಮಾಡೋದೆಲ್ಲ ಮಾಡೀವಿ, ದೇವರು ಇಷ್ಟ, ದೇವ್ರನ್ನ ನೀವು ಕೇಳ್ಕೊಳ್ತಾರೆ ಅಲ್ವಾ. ಅಂದರೆ ಮನುಷ್ಯ ಎಷ್ಟೇ ಏನೇ ಮಾಡಿದ್ರು ಕೂಡ ಕೊನೆಯಲ್ಲಿ ನಾವು ಮೊರೆ ಹೋಗುವುದು, ಕೇಳುವುದು ಯಾರನ್ನ? ದೇವರನ್ನೇ ಅಲ್ವಾ. ಅನ್ಯರಾಗಿರಲಿ ಕ್ರೈಸ್ತರಾಗಿರಲಿ ಪ್ರತಿಯೊಬ್ಬರು ಕೂಡ ಅವರವರ ದೇವರು, ಅವರವ್ರ ಮನೆ ದೇವರನ್ನ ಅವ್ರು ಕೇಳ್ಕೊಳ್ತಾರೆ. ಹಾಗೆ ನಾವು ಕ್ರೈಸ್ತರು ಏನ್ ಮಾಡ್ತೇವೆ? ಏಸಪ್ಪನನ್ನು ಕೇಳ್ತೇವೆ. ಯಾಕೆಂದ್ರೆ ನಮ್ಮ ಏಸಪ್ಪ ಯಾರು? ಆರೋಗ್ಯದಾಯಕನು, ಆರೋಗ್ಯ ಕೊಡುವ ದೇವರು, ಡಾಕ್ಟರ್ಗೆ ಪರಮ ಡಾಕ್ಟರ್ ಆದಂತ ದೇವರು. ಆತನನ್ನು ನಾವು ಕೇಳಿಕೊಂಡಾಗ ನಂಬಿಕೆಯಿಂದ ಕೇಳಬೇಕು, ಸುಮ್ಮನೆ ಕೇಳೋದಲ್ಲ ಅಲ್ವಾ. ಯಾಕೋಬ 5:15 ದೇವರ ವಾಕ್ಯ ಹೇಳ್ತದೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಗೆ ರಕ್ಷಣೆ ನೀಡುವುದು. ಅದನ್ನು ಪ್ರಾರ್ಥನೆ ಮಾಡುವಾಗ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ, ಏನೋ ಮೊಣಕಾಲವ್ರೆ ಅವ್ರು ನೋಡಿ ಇವ್ರು ನೋಡಿ ಅಂತ ಪ್ರಾರ್ಥನೆ ಮಾಡೋದಲ್ಲ ಮಕ್ಕಳೇ. ನಂಬಿಕೆಯಿಂದ ಹೃದಯಪೂರ್ವಕವಾಗಿ ಮನಸ್ಪೂರ್ವಕವಾಗಿ ನಮ್ಮ ದೇವರನ್ನ ಪ್ರಾರ್ಥನೆ ಮಾಡಿ ಕೇಳಿಕೊಂಡಾಗ ಇಲ್ಲಿ ವಾಕ್ಯ ಹೇಳ್ತದೆ, ಪರಾತ್ಪರನ ಮೊರೆ ಹೋಗ್ತಿರುವವನು ಸರ್ವಶಕ್ತನ ಆಶ್ರಯದಲ್ಲಿ. ನಮ್ಮ ದೇವರು ಯಾರು? ಏಸಪ್ಪ ಸರ್ವಶಕ್ತನು, ಆತನಿಗೆ ಅಸಾಧ್ಯ ಯಾವುದೂ ಇಲ್ಲ ಮಕ್ಕಳೇ. ಪ್ರತಿಯೊಂದನ್ನು ಸಾಧ್ಯವನ್ನಾಗಿ ಮಾಡುವ ದೇವರು. ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಸಮಸ್ತವೂ ಸಾಧ್ಯ, ಎಲ್ಲವನ್ನು ಸಾಧ್ಯವನ್ನಾಗಿ ಮಾಡ್ತಾನೆ ಅಲ್ವಾ. ಈಗ ದಾನಿಯೇಲನ ಬಗ್ಗೆ ನಾವು ನೋಡುವಾಗ, ದಾನಿಯೇಲನಿಗೆ ಏನು ಮಾಡಿದ್ರಲ್ಲಿ? ವಿಗ್ರಹಾರಾಧನೆ ಮಾಡಿದ್ರೆ ಮಾಡಲಿಲ್ಲ, ಶಿಕ್ಷೆ ಕೊಟ್ಟರು. ಏನು ಶಿಕ್ಷೆ ಕೊಟ್ಟರು? ಹಸಿದ ಸಿಂಹಗಳ ಗುಹೆಯಲ್ಲಿ ಒಯ್ದು ಹಾಕಿರ್ತಾರೆ ದಾನಿಯೇಲನ. ಬೈಬಲಲ್ಲಿ ನೋಡ್ತೇವೆ ನಾವು ಅಲ್ವಾ. ಅದೇನಾಗುತ್ತೆ? ಹಸಿದ ಸಿಂಹ, ಅದೇ ಸಿಂಹನೇ ಮನುಷ್ಯನ ಕಂಡ್ರೆ ಹಿಡ್ಕೊಂಡು ತಿಂತದೆ. ಹಸಿದ ಸಿಂಹಗಳ ಮಧ್ಯದಲ್ಲಿ ಹಾಕಿದಾಗ ಯಾವ ರೀತಿ ಇರಬೇಕು? ತಕ್ಷಣ ಹಿಡಿದು ಸಾಯಿಸ್ಬೇಕಲ್ವ, ತಿಂದು ಬಿಡ್ಬೇಕಲ್ವ, ಕೊಂದು ದಾನಿಯೇಲನನ್ನ. ಆದ್ರೆ ಏನಾಯ್ತು? ದಾನಿಯೇಲನು ಸಿಂಹಗಳ ಎದುರೇ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾನೆ. ತಾನು ನಂಬಿದ ದೇವರನ್ನ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತಾನೆ, ಅಪ್ಪ ನೀನೇ ನನ್ನನ್ನ ಕಾಪಾಡಬೇಕು. ಯಾಕಂದ್ರೆ ನಮ್ಮನ್ನ ಕಾಪಾಡುವ ದೇವರು ಸರ್ವಶಕ್ತನಾದ ನಮ್ಮ ದೇವರು. ಅದೇನಾಯ್ತು? ಹಸಿದ ಸಿಂಹಗಳ ಬಾಯನ್ನೇ ಮುಚ್ಚಿಬಿಟ್ಟದ ದೇವರು. ಆ ಬಾಯಿ ತೆಗಿಯಕ್ಕೆ ಆಗಿಲ್ಲ, ತಿನ್ನಕ್ಕಾಗಿಲ್ಲ ದಾನಿಯೇಲನ ಅಲ್ವಾ. ಆರಾಮಾಗಿ ಸುರಕ್ಷಿತವಾಗಿದ್ದ. ಯಾಕೆ? ನಮ್ಮ ಸರ್ವಶಕ್ತನಾದ ದೇವರು ಹಸಿದ ಸಿಂಹಗಳ ಬಾಯನ್ನು ಮುಚ್ಚುವಂತಹ ದೇವರು. ಹಲ್ಲೆಲೂಯಾ. ಅದೇ ರೀತಿ ದಾನಿಯೇಲನ ಫ್ರೆಂಡ್ಸ್ ಇದ್ರು 3 ಜನ ಅಲ್ವಾ, ಆತನ ಹತ್ತಿರ ಕೆಲಸ ಮಾಡುವವರು. ಶಡ್ರಕ್, ಮೆಷಕ್, ಅಬೇದ್ನೆಗೋ ಅಂತ 3. ಅವರು 3 ಕೂಡ ಕೇಳ್ತಾರೆ, ವಿಗ್ರಹಾರಾಧನೆ ಮಾಡಬೇಕು, ದೇವರಿಗೆ ಅಡ್ಡ ಬಿಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂದ್ರೆ ಅವ್ರು ಒಪ್ಪಲ್ಲ. ಅವಾಗ ಅವ್ರು ಏನು ಮಾಡ್ತಾರೆ? ತಗೊಂಡೋಗಿ ಎಲ್ಲಿ ಹಾಕ್ತಾರೆ? ಅವ್ರನ್ನ ಬೆಂಕಿಯಲ್ಲಿ ಹಾಕ್ತಾರೆ ಮಕ್ಕಳೇ. ಒಳ್ಳೆ ಜ್ವಾಲೆ ಉರಿ ಬೆಂಕಿಯಲ್ಲಿ ತಗೊಂಡೋಗಿ ಅವ್ರನ್ನ ಹಾಕಿದರೆ, ಅವರು 3 ಕೂಡ ಏನಾಗಿದ್ರು? ದೇವರನ್ನ ನಂಬಿದವರಾಗಿದ್ದರು, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದರು, ದೇವರನ್ನು ಮೊರೆ ಹೋಗುವವರಾಗಿದ್ದರು, ದೇವರಿಗೆ ಪ್ರಾರ್ಥನೆ ಮಾಡುವವರಾಗಿದ್ದರು. ನಂಬಿಕೆಯಿಂದ ಆ ಬೆಂಕಿಯಲ್ಲಿ ಬಿದ್ದಾಗಲೂ ಕೂಡ ಅವರು ದೇವರನ್ನ, ಪರಲೋಕ ರಾಜ್ಯದಲ್ಲಿ ಸಿಂಹಾಸನನಾಗಿರುವ ತಂದೆಯಾದ ದೇವರನ್ನ, ಸರ್ವಶಕ್ತನಾದ ದೇವರನ್ನ ಅವರು ಪ್ರಾರ್ಥನೆ ಮಾಡಿ ಕೇಳಿಕೊಂಡಾಗ ಅಲ್ಲಿ ಏನಾಯ್ತು? ಯಾವ ಬೆಂಕಿಯೂ ಕೂಡ ಅವರನ್ನು ಸುಡಲಿಲ್ಲ. ಆಮೆನ್. ಹಲ್ಲೆಲೂಯಾ. ಬೆಂಕಿ ಸುಡಲಿಲ್ಲ. ಈಗ ನಾವು ಅಡಿಗೆ ಮಾಡುವಾಗ ಸ್ಟವ್ ಹತ್ರ ನಿಂತ್ರೆ ಸ್ವಲ್ಪ ಬಿಸಿ ತೆಗೆದ್ರೆ ಕೈ ಸುಡ್ತದೆ, ಹೌದಾ? ಬಿಸಿ ಪಾತ್ರೆ ಮುಟ್ಟಿದ್ರೆ ನಾವು ಸುಟ್ಕೊಂತೀವಿ ಅಲ್ಲಮ್ಮ. ಎಷ್ಟೋ ಜನ ಹೆಣ್ಮಕ್ಳು ಹೊಸದಾಗಿ ರೊಟ್ಟಿ ಮಾಡಕ್ ಕಲಿಯವರು ಎಲ್ಲೆಲ್ಲೆಲ್ಲ ಕೈ ಬರೆ ಆಗಿರ್ತಾರೆ, ಯಾಕಂದ್ರೆ ಹೆಂಚು ತೆಗೆದಿರ್ತದೆ. ಕುಕ್ಕರಲ್ಲಿ ಅಡಿಗೆ ಮಾಡೋರು ಕುಕ್ಕರ್ ತೆಗೆಸ್ಕೊಂಡು ಎಲ್ಲೆಲ್ಲಿ ಕೈ ಗಾಯ ಮಾಡ್ಕೊಂಡಿರ್ತಾರೆ. ಸುಮ್ಮನೆ ಅದು ಮುಟ್ಟಿದ್ರೆ, ಬೆಂಕಿಯಲ್ಲಿ ಹಾಕಿದ್ರೆ ಮತ್ತೆ ಏನಾಗ್ಬೇಕು? ಸುಟ್ಟು ಬೂದಿ ಆಗ್ಬೇಕಲ್ಲ. ಆದರೆ ಏನೂ ಆಗಲಿಲ್ಲ ಮಕ್ಕಳವ್ರು. ಯಾಕಾಗಲಿಲ್ಲ? ಅವರ ನಂಬಿಕೆಯಿಂದ ಆ ಬೆಂಕಿಯಲ್ಲಿಯೂ ಕೂಡ ದೇವರನ್ನ, ಸರ್ವಶಕ್ತನಾದ ದೇವರನ್ನ ಮೊರೆ ಹೊಕ್ಕು ಪ್ರಾರ್ಥನೆ ಮಾಡಿಕೊಂಡಾಗ ಅವರ ಬಟ್ಟೆ ಸುಡಲಿಲ್ಲ, ಮೈ ಸುಡಲಿಲ್ಲ. ವಾಕ್ಯ ಹೇಳ್ತದೆ, ಅವರ ಕೂದಲು ಕೂಡ ಸುಡಲಿಲ್ಲ, ಯಾವ ಸುಟ್ಟ ವಾಸನೆ ಕೂಡ ಬರಲಿಲ್ಲ. ಈಗ ಅಡಿಗೆ ಮಾಡುವಾಗ ಏನಾದ್ರು ಸ್ವಲ್ಪ ಬಟ್ಟೆ ಹಿಡ್ಕೊಂಡಿರ್ತಾರೆ, ಮಸಿ ಬಟ್ಟೆ ಅಂತ, ಸ್ವಲ್ಪ ಬೆಂಕಿ ತೆಗೆದುಬಿಟ್ರೆ ಎಷ್ಟು ಹೋಗಿದ್ದು ಅವ್ರು ಸುಟ್ಟು ವಾಸನೆ ಬಂದ್ಬಿಡ್ತದಲ್ಲಮ್ಮ, ಬಟ್ಟೆ ಸುಟ್ಟು ವಾಸನೆ. ಅಂಥದ್ದು ಅವರು ಇಡೀ ದೇಹ, 3 ದೇಹಗಳು ಬೆಂಕಿಯಲ್ಲಿ ಬಿದ್ದಾಗಲೂ ಕೂಡ ಯಾವ ಸುಟ್ಟ ವಾಸನೆ ಕೂಡ ಬರಲಿಲ್ಲ ಅಂತ. ಬಟ್ಟೆ ಸುಡಲಿಲ್ಲ, ಮೈ ಸುಡಲಿಲ್ಲ, ಕೂದಲು ಸುಡಲಿಲ್ಲ, ಅವರಿಗೇನು ಆಪ
ಆಪತ್ತಾಗಲಿಲ್ಲ. ಯಾಕೆ? ಅವ್ರು ಏನು ಮಾಡಿದ್ರು, ಅಲ್ಲಿ ಕೂಡ ದೇವರನ್ನ, ಸರ್ವಶಕ್ತನಾದ ದೇವರನ್ನ ಮರೆ ಹೊಕ್ಕು ಬಿನ್ನಹ ಮಾಡಿ ವಿಜ್ಞಾಪನೆ ಮಾಡಿ ಕೇಳಿಕೊಂಡರು, ಅಪ್ಪ ನೀನೇ ನಮ್ಮನ್ನು ಕಾಪಾಡಬೇಕು, ನೀನೇ ನಿಜವಾದ ದೇವರು, ಇವರು ಸುಳ್ಳು ದೇವರುಗಳನ್ನು ವಿಗ್ರಹಗಳು ಮಾಡಿ ನಮ್ಮನ್ನು ಪೂಜೆ ಮಾಡಂತಾರೆ, ನಾವು ಮಾಡಲ್ಲ, ನೀನೇ ನಮ್ಮ ದೇವರು, ನೀನೇ ನನ್ನ ಕಾಯಬೇಕು, ನೀವೇ ನಮ್ಮನ್ನು ಕಾಪಾಡಬೇಕು ಅಂತ ಅವ್ರು ಮೂವರು ದೇವರನ್ನು ಮರೆ ಹೊಕ್ಕಾಗ ದೇವರು ಬೆಂಕಿಯಿಂದ ಅವರನ್ನ ಕಾಪಾಡಿದ ಮಕ್ಕಳೇ. ಹಾಗೆ ನಾವು ನೀವು ಕೂಡ ಅಷ್ಟೇ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಕೊಂಡು ದೇವರನ್ನು ಕೇಳಿದರೆ ಕೇಳಿದ್ದು ಆಗ್ತದೆ ನಮಗೆ. ಅದಕ್ಕೆ ವಾಕ್ಯ ಹೇಳ್ತದ್ದು, ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ. ಆಶ್ರಯ, ಈಗ ನಾವು ಮನೆ ಕಟ್ಕೊಂಡಿವಿ. ಯಾಕೆ ಮನೆ ಕಟ್ಕೊಂಡಿದ್ದೀವಿ? ಮನೆ ಯಾಕೆ ಬೇಕು ನಮಗೆ? ಮನುಷ್ಯರಿಗೆ ಆಶ್ರಯ ಅಲ್ವಾ? ಏನಕ್ಕೆ ಆಶ್ರಯ? ನಮ್ಮ ದೇಹಗಳಿಗೆ ಆಶ್ರಯ ಅಲ್ಲಮ್ಮ. ಮಳೆ, ಚಳಿ, ಗಾಳಿ, ಬಿಸಿಲಿಂದ ರಕ್ಷಣೆ ಅಲ್ವಾ? ನಾವು ಇರೋದಕ್ಕೆ, ಮಲಗೋದಕ್ಕೆ, ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ, ಸಂಸಾರ ಮಾಡೋದಕ್ಕೆ ಒಂದು ಆಶ್ರಯ ಬೇಕು ನಮಗೆ. ನೆಲೆ ಆಶ್ರಯ ಅಂತ ಹೇಳ್ತೀವಿ ನಾವು. ಇಲ್ಲಿ ನಾವು ಏನಾಗಿರ್ತೀವಿ, ನಮ್ಮ ಮನೆ ಈಗ ಮಳೆ ಗುಡುಗು ಬಂತು ಅಂದ್ರೆ ಬಂದು ಮನೆಗೆ ಬಂದು ಭಾಗ ಮುಗಿಸ್ಕೊಂಡ್ರೆ ನಾವು ಏನಾಗಿರ್ತೀವಿ? ಸುರಕ್ಷಿತವಾಗಿರ್ತೀವಿ. ಸೇಫ್ ಅಂದ್ರೆ ಇಂಗ್ಲೀಷು, ಕನ್ನಡ ಸುರಕ್ಷಿತವಾಗಿರೋದು. ಅರ್ಥ ಆಯ್ತಾ? ನಾವು ನಮ್ಮ ಮನೆಯಲ್ಲಿ ನಾವು ಸುರಕ್ಷಿತವಾಗಿರ್ತೇವೆ. ಅದೇನಾದ್ರೂ ಬಂತು, ಏನೋ ಹಾವು ಕೀವು ಬಂತಂದ್ರೆ ಹೊಡೆದು ಓಡಿಸ್ಬಿಟ್ರೆ ಆ ಕಡೆ ಹೋಗ್ಬಿಟ್ಟು ಭಾಗ ಮುಗಿಸ್ಕೊಂಡ್ರೆ ಒಳಗೆ ಸುರಕ್ಷಿತವಾಗಿರ್ತೀವಿ ಅಲ್ವಾ? ಗುಡುಗು, ಮಿಂಚು, ಮಳೆ, ಸಿಡ್ಲು, ಎಷ್ಟೋ ಕಡೆ ಸಿಡ್ಲು ಬಡದು ಎಷ್ಟೋ ಜನ ಸತ್ತು ಹೋಗ್ತಾ ಇದ್ದಾರೆ. ಅಂತಂದ್ರೆ ನಾವು ನಮ್ಮ ಮನೆಯಲ್ಲಿ ನಾವಿದ್ದಾಗ ನಾವೇನಾಗಿರ್ತೀವಿ? ಸುರಕ್ಷಿತವಾಗಿದ್ದು ನಮಗೆ ಆಶ್ರಯ. ಮನುಷ್ಯರಿಗೆ ಲೋಕದ ರೀತಿಯಲ್ಲಿ ಮನೆ ನಮಗೆ ಆಶ್ರಯ. ಆದರೆ ಆತ್ಮಿಕವಾಗಿ ದೇವರ ವಾಕ್ಯದ ಪ್ರಕಾರ ನೋಡಿದಾಗ ನಮಗೆ ಆಶ್ರಯ ಯಾರಂತೆ? ಸರ್ವಶಕ್ತನಾದ ದೇವರ ಮಕ್ಕಳು. ನಾವು ಎಲ್ಲೇ ಹೋದ್ರು, ಯಾವ ಪರಿಸ್ಥಿತಿಯಲ್ಲೇ ಇದ್ದರೂ ಕೂಡ ಆತನನ್ನು ನಂಬಿ ನಾವು ಪ್ರಾರ್ಥನೆ ಮಾಡ್ಕೊಂಡಾಗಪ್ಪ ದೇವರೇ ನನ್ನ ಕಾಪಾಡಪ್ಪ ಅಂತ ನಾವು ಅಂದುಕೊಂಡ್ರೆ ಎಲ್ಲ ಸಮಯದಲ್ಲಿ, ಎಲ್ಲ ವೇಳೆಯಲ್ಲಿ, ಎಲ್ಲ ಕಡೆಯಲ್ಲಿ ಆತನು ನಿನಗೆ ಜೊತೆಗಾರನಾಗಿ, ಸಹಾಯಕನಾಗಿ, ರಕ್ಷಕನಾಗಿ, ಒಡೆಯನಾಗಿ ಕಾಯ್ದು ಕಾಪಾಡ್ತಾನೆ. ಕೇಡಿನಿಂದ ತಪ್ಪಿಸ್ತಾನೆ ನಿನ್ನ. ಯಾವ ರೀತಿ? ಉದಾಹರಣೆಗೆ ನೀವು ಹಳ್ಳಿಯಲ್ಲಿದ್ದೀರ, ಮನೆ ಮನೆಗೆ ಕೋಳಿ ಮರಿಗಳಿರ್ತವೆ ಅಲ್ವಾ? ಕೋಳಿ ಸಾಕ್ತಾರಲ್ಲ ಭಾಳ ಜನ. ಇಲ್ಲೇ ಕೋಳಿ ಸಾಕುವಾಗ ಮರಿ ಮೊಟ್ಟೆ ಇರ್ತದೆ ಕೋಳಿ. ಆ ಮೊಟ್ಟೆ ತಾವು ಕೊಟ್ಟಾಗ ಮರಿ ಆಗ್ತಾವೆ. ಇದು ಚಿಕ್ಕ ಮರಿಗಳು ಸ್ಟಾರ್ಟಿಂಗ್ ಇರ್ತಾವೆ. ಹೊಸದಾಗಿ ಕತ್ತೆಯಿಂದ ಎಗ್ಗಿಂದ ಹೊರಗೆ ಬಂದಿರೋ ಚಿಕ್ಕ ಮರಿಗಳಿರ್ತವೆ. ಆ ಮರಿಗಳು ನಡೆಯೋದು ಕಲ್ತಾಗ ಎಲ್ಲ ಹೋಗ್ತಾವೆ. ತಾಯಿ ಕೋಳಿ ಎಲ್ಲರೂ ಹಿಂದೆ ಹೋಗ್ತಿರ್ತಾರೆ ಅಲ್ವಾ? ನೋಡಿರಲ್ಲ, ಎಲ್ಲರೂ ನೋಡಿರಲ್ಲ ಮಕ್ಕಳೇ? ತಾಯಿ ಕೋಳಿ ಹಿಂದೆ ಮರಿ ಕೋಳಿಗಳು ಓಡ್ತಾ ಇರ್ತವೆ. ಎಲ್ಲಿ ಹೋದ್ರಲ್ಲಿ ಅಕಸ್ಮಾತ್ ಅಲ್ಲಿ ಎದುರಿಗೆ ಏನೋ ಬೆಕ್ಕು, ನಾಯಿ ಬಂತು ಅನ್ಕೊಳ್ರಿ, ಯಾರು ನೋಡ್ತಾರೆ? ತಾಯಿ ಕೋಳಿ ನೋಡ್ತಾರೆ ಅಲ್ವಾ? ತಾಯಿ ಕೋಳಿ ಬೆಕ್ಕು ಅಥವಾ ನಾಯಿ ಬಂದಾಗ ಏನ್ ಮಾಡ್ತಾರೆ? ತಕ್ಷಣ ತನ್ನ ಮರಿಗಳನ್ನ ತನ್ನ ರೆಕ್ಕೆಯ ಮರೆಯಲ್ಲಿ ಭದ್ರಪಡಿಸಿಕೊಳ್ತಾರೆ ಅಲ್ವಾ? ನೋಡಿದೀರಾ? ನಾವಂತೂ ನೋಡಿವ, ನೀವು ನೋಡಿರ? ಇಲ್ಲ. ಚಿಕ್ಕ ಕೋಳಿ ಮರಿಗಳು ಹೋಗುವಾಗ ಎಲ್ಲಿ ನಾಯಿ ಬಂದು ನನ್ನ ಮರಿ ನೆತ್ಕೊಂಡು ಹೋಗ್ತದೋ, ಎಲ್ಲಿ ಕೋಳಿ ಬಂದು, ಬೆಕ್ಕು ಬಂದು ನನ್ನ ಮರಿ ನೆತ್ಕೊಂಡು ಹೋಗ್ತದೋ ಅಂತ ಅಂದ್ಬಿಟ್ಟು, ಅಥವಾ ಮುಂದೆ ಏನಾದರೂ ಗಾಡಿಗಳೇನಾರು ಬರ್ತಾ ಇದ್ರೆ, ಜನರೇನಾದ್ರು ಮುಗಿ ಬರ್ತಾ ಇದ್ರೆ, ತನ್ನ ಮಕ್ಕಳನ್ನ ಕಾಯುವುದಕ್ಕೆ ಅದರ ತಾಯಿ ಕೋಳಿ ಏನು ಮಾಡ್ತದೆ? ತನ್ನ ರೆಕ್ಕೆಯನ್ನ ಮರೆಯಲ್ಲಿ ಮಕ್ಕಳನ್ನ ಪೂರ ರೆಕ್ಕೆ ಮುಗಿಸಿ ಕೆಳಗಡೆ ತನ್ನ ಭದ್ರವಾಗಿ ಇಟ್ಕೊಳ್ತದೆ. ಹಾಗೆ ತಾಯಿ ಕೋಳಿ ಹೇಗೆ ಮರಿ ಕೋಳಿಗಳನ್ನ ಕೇಡಿನಿಂದ ತಪ್ಪಿಸಿ ರಕ್ಷಣೆ ಕೊಡ್ತದೋ ತನ್ನ ರೆಕ್ಕೆಗಳ ಮರೆಯಲ್ಲಿ, ಹಾಗೆ ನಮ್ಮ ತಂದೆಯಾದ ದೇವರು ಪರಲೋಕ ರಾಜ್ಯದಲ್ಲಿರುವಂಥ ದೇವರು, ಪರಲೋಕ ರಾಜ್ಯದಲ್ಲಿ ಸ್ವರ್ಗದಲ್ಲಿ ಕೂತಿದ್ದಾನೆ ದೇವರು ಸಿಂಹಾಸನದ ಮೇಲೆ. ಬೈಬಲಲ್ಲಿ ನಾವು ನೋಡ್ತೇವೆ ಮೇಲಣ ಲೋಕ ಅಂತ, ಪರಲೋಕ ಅಂತ. ಎಲ್ಲಿದೆ ಅದು ಅಂದರೆ 3ನೇ ಆಕಾಶ. ಈಗ ನಮ್ಮ ಕಣ್ಣಿಗೆ, ನಮ್ಮೆಲ್ಲರ ಕಣ್ಣಿಗೆ ಕಾಣೋದು ಒಂದು ಆಕಾಶ ಅಲ್ವಾ? ಅದ್ರ ಮೇಲೆ 2ನೇ ಆಕಾಶ ಇದೆ. ಅದರ ಮೇಲೆ 3ನೇ ಆಕಾಶ, ಅದು ಮೇಲಣ ಲೋಕ, ಪೂರ್ತಿ ಮೇಲಿರೋ ಲೋಕ. ಅಲ್ಲಿ ಪರಲೋಕ ರಾಜ್ಯದಲ್ಲಿ ಸಿಂಹಾಸನದ ಮೇಲೆ ಕುಳಿತಿರುವಂತ ನಿಮ್ಮ ತಂದೆಯಾದ ದೇವರು ಭೂಲೋಕದಲ್ಲಿರುವ ನಮ್ಮೆಲ್ಲರನ್ನು ಕೂಡ ಆತನು ನೋಡ್ತಾ ಇರ್ತಾನೆ ಪ್ರತಿದಿನ, ಪ್ರತಿ ಕ್ಷಣ. ಮಕ್ಕಳೇ, ನೀವು ಎಲ್ಲಿ ಹೋಗ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ಏನು ಕೆಲಸ ತಪ್ಪು ಮಾಡ್ತಾ ಇದ್ದೀರಾ, ಸರಿ ಮಾಡ್ತಾ ಇದ್ದೀರಾ, ಎಲ್ಲವನ್ನು ಆತನು ನೋಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ನಮ್ಮ ಪ್ರಾರ್ಥನೆ, ನಮ್ಮ ಮಾತುಗಳನ್ನು ಆತನು ಕೇಳ್ತಾ ಇರ್ತಾನೆ. ಅದಕ್ಕೆ ನಾವು ಏನೇ ಮಾಡಲಿ, ಎಲ್ಲೇ ಹೋಗಲಿ, ಬಹಳ ಜಾಗ್ರತೆಯಿಂದ ಇರಬೇಕು. ತಪ್ಪು ಪಾಪ ಮಾಡಬಾರ್ದು. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ನನ್ನ ಸರ್ವೇಂದ್ರಿಯಗಳು ಆತನ ನಾಮವನ್ನು ಕೀರ್ತಿಸಬೇಕಲ್ಲ ಅಲ್ವಾ? ನನ್ನ ಸರ್ವಾಂಗಗಳು
ಅಪ್ಪ ಅಪ್ಪ ಏಸಪ್ಪ ಹಾಡಲ್ಲಿ ನೋಡ್ತೀನಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ನನ್ನ ಪ್ರತಿಯೊಂದು, ನನ್ನ ಕೈ ಕಾಲು ಕಣ್ಣು ಬಾಯಿ ಎಲ್ಲವೂ ಕೂಡ ದೇವರನ್ನ ಸ್ತುತಿ ಮಾಡಬೇಕು. ದೇವರ ಸನ್ನಿಧಿಗೆ ಹೋಗಬೇಕು, ಚರ್ಚೆಗೆ ಹೋಗಬೇಕು. ದೇವರ ಪ್ರಾರ್ಥನೆ ಎಲ್ಲಿ ನಡೀತದೋ, ಈಗ ಮಕ್ಕಳು ಎಷ್ಟೋ ಜನ ಬಂದಿದ್ದೀರ, ನೀವು ನಿಮ್ಮ ಮನೆಗಳು ಬೇರೆ, ಆದರೆ ನಿಮಗೆ ಪ್ರಾರ್ಥನೆ ಇದೆ ಅಂದರೆ ದೇವರ ಸನ್ನಿಧಿಗೆ ನೀವು ಬಂದಿದ್ದೀರ, ನಿಮಗೆ ಆಶೀರ್ವಾದ ಮಕ್ಕಳು. ದೇವರಲ್ಲಿ ವಾಕ್ಯ ಹೇಳ್ತದೆ, ಪರಾತ್ಪರನ ಮೊರೆ ಹೋಗ್ತಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಹೇಗಿರ್ತಾನಂತೆ, ಸುರಕ್ಷಿತವಾಗಿರುವನು. ನಾವು ಎಷ್ಟು ಹೊತ್ತಲ್ಲಿ ಎಲ್ಲೇ ಹೋದ್ರು ಎಲ್ಲೇ ಬಂದರೂ ನಮಗೊಂದು ನಂಬಿಕೆ ಏನಿರಬೇಕಂದ್ರೆ, ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಬೈಬಲಲ್ಲಿ 365 ಸಲ ಒಂದು ಮಾತು ಬರೆದಿದೆ. 365 ದಿನ ಅಂದ್ರೆ ಒಂದು ವರ್ಷ. ಪ್ರತಿದಿನ ಅಂದ್ರೆ ಅರ್ಥ ಏನು? ಪ್ರತಿದಿನವೂ ದೇವರು ನಿನಗೆ ವಾಕ್ಯದ ಮೂಲಕ ಹೇಳ್ತಾ ಇದ್ದಾನೆ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಹಲ್ಲೆಲೂಯಾ. ಇಲ್ಲಿರೋ ಎಲ್ಲರೂ ಹೇಳ್ತಾ ಇದ್ದಾರೆ ದೇವರು ಇವತ್ತು, ನೀವು ಯಾರು ಭಯಪಡಬೇಡ್ರಿ, ಯಾಕಂದ್ರೆ ನಿಮ್ಮ ಸಂಗಡ ನಾನು ಇದ್ದೇನೆ. ನೀವು ಯಾವ ಟೈಮಲ್ಲಿ ಎಲ್ಲೇ ಹೋಗ್ರಿ ಎಲ್ಲೇ ಬರ್ರಿ, ದೇವರು ನಮ್ಮ ಸಂಗಡ ನಿಮ್ಮ ಸಂಗಡ ಇದ್ದೇ ಇರ್ತಾರೆ. ನಾವು ಸತ್ತಾನಪೇಟೆ, ನಮ್ಮ ಮನೆ ಬಳ್ಳಾರಿ. ನಮ್ಮ ಫ್ರೆಂಡು ಪಾರ್ವತಿ ನಗರದಲ್ಲಿ ಇದ್ರು ಒಬ್ಬರು ಮೇಡಮ್, ಅವ್ರ ಮನೆಗೆ ಸಾಯಂಕಾಲ ಹೋಗ್ತಾ ಇದ್ದೆ ನಾನು. ಸಾಯಂಕಾಲ ಹೋದರೆ ಹಂಗೆ ಮಾತಾಡ್ತಾ 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 ರಾತ್ರಿ ಆಗ್ಬಿಡೋದು, 9-10 ಗಂಟೆ ಆಗೋದು ಒಂದೊಂದ್ಸಲ. ಮಾತಾಡಿ ಅಲ್ಲೇ ಅವ್ರ ಮನೆಯಲ್ಲೇ ಊಟ ಕೂಡ ಮಾಡಿಸಿ ಕಳ್ಸೋರ ಮೇಡಮ್. ಮಾತಾಡಿ ಕಾಲೇಜ್ ವಿಷಯಗಳು ಅವು ಇವು ಎಲ್ಲ ವಿಷಯಗಳು ಮಾತಾಡ್ಕೊಂಡು, ಲೆಕ್ಚರರ್ಸ್ ನಾವಿಬ್ಬರು ಕೂಡ ಕಾಲೇಜ್ ವಿಷಯ ಸಬ್ಜೆಕ್ಟ್ ಅದು ಇದೆಲ್ಲ ಮಾತಾಡ್ಕೊಂಡು ಊಟ ಮಾಡಿ ಬರಬೇಕು. ಎಲ್ಲಿಂದ? ಪಾರ್ವತಿ ನಗರಿಂದ ಸತ್ಯನಾರಾಯಣಪೇಟೆ ಬರಬೇಕು. ನಾನು ಸೆಕೆಂಡ್ ಕ್ಲಾಸಲ್ಲಿ ನಮ್ಮ ಮನೆ. ಆ 9-10 ಗಂಟೆ ಆದರೆ ಯಾವ ಆಟೋಗಳು ಕೂಡ ಸಿಗ್ತಿರ್ತಿಲ್ಲ ಮಕ್ಕಳು ಒಂದೊಂದ್ಸಲ. ಅಲ್ಲಿಂದ ಪಾರ್ವತಿ ನಗರದಿಂದ ಸತ್ಯನಾರಾಯಣಪೇಟೆ ಒಬ್ಬಳೆ ರಾತ್ರಿ ಹೊತ್ತು ನಡ್ಕೊಂಡು ಬರ್ತಾ ಇದ್ದೆ. ಹೇಳ್ತೀರಿ ನೀವು ದೂರ ಹತ್ತರಲ್ಲಿ ನಡೆಸ್ತಾಳೆ. ಯಾಕೆ? ನನಗೆ ನನ್ನ ಒಂದು ಧೈರ್ಯ ಏನು, ನನ್ನ ದೇವರು, ನನ್ನ ಆತ್ಮ ದೇವರು, ಪರಿಶುದ್ಧ ಆತ್ಮ ದೇವರು ನನ್ನ ಸಂಗಡ ಇದ್ದಾನೆ. ಯಾವನೇನು ಮಾಡ್ತಾನೆ? ಯಾರೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನನ್ನ ದೇವರು ನನ್ನ ಸಂಗಡ ಇದ್ದಾನೆ ಅಷ್ಟೇ. ಧೈರ್ಯವಾಗಿ ನಡ್ಕೊಂಡು ಹೋಗ್ತಾ ಇದ್ದೆ ಮನೆಗೆ. ಪಾರ್ವತಿ ನಗರ ಸತ್ಯನಾರಾಯಣಪೇಟೆ. ಸತ್ಯನಾರಾಯಣಪೇಟೆ ನಾವು ಮನೆ ಕಟ್ಟಿದಾಗ ಫಸ್ಟ್ ಕಾಂಪೌಂಡ್ ಇಲ್ಲ, ಸುತ್ತಮುತ್ತ ಮನೆಗಳಿಲ್ಲ, ಏನಿಲ್ಲ, ಒಂದೇ ಒಂದು ಮನೆ, ಆ ಕಡೆ ಒಂದು ಮನೆ ಇತ್ತು ಅಷ್ಟೇ. ಖಾಲಿ ಜಾಗ, ಎಲ್ಲ ಖಾಲಿ ಜಾಗ. ನಮ್ದು ಒಂದೇ ಮನೆ, ಕಾಂಪೌಂಡ್ ಕಟ್ಟಿಲ್ಲ, ಏನಿಲ್ಲ. ಮನೆ ಕಟ್ಟಿದ್ದೀವಿ, ಹಿಂದೆ ಮುಂದೆ ಬಾಗಿಲ ಇಟ್ಕೊಂಡು ಮನೇಲಿ ಬಂದ್ಬಿಟ್ಟಿವಿ. ಕಿಟಕಿಗಳು ಸರಿಯಾಗಿ ಇಟ್ಟಿಲ್ಲ, ಇನ್ನು ಕಿಟಕಿ ಬಾಗಿಲ ಇಟ್ಟಿಲ್ಲ, ಏನಿಲ್ಲ, ಕಾಂಪೌಂಡ್ ಇಲ್ಲ, ಏನಿಲ್ಲ. ನಮ್ಮ ಮಕ್ಕಳು ಓದೋಕ್ಕೆ ಹುಬ್ಳಿಯಲ್ಲಿ ಬಿಟ್ಟಿದ್ವಿ. ಚಿಕ್ಕ ಚಿಕ್ಕ ಮಕ್ಕಳು ಇದ್ರು ಅಂತ, ಸಣ್ಣ ವಯಸ್ಸಲ್ಲೇ ಮಕ್ಕಳನ್ನ. ಇವರು ಡ್ಯೂಟಿ ಮೇಲೆ ಹೋಗೋರು, ಇಲ್ಲ ಸೇವೆ ಮೇಲೆ ಹೋಗೋರಪ್ಪ ಅಲ್ಲಿ. ನಾನು ಒಬ್ಬಳೇ ಇರ್ತಾಯಿದ್ದೆ ಮನೇಲಿ. ಎಲ್ಲ ಏನಮ್ಮ ಒಬ್ಬಳೇ ಇರ್ತೀನಿ, ನಾನಿಲ್ಲಿ ಒಬ್ಬಳೇ ಇದ್ದೀನಿ, ನಾನು ಒಬ್ಬಳೇ ಇಲ್ಲ. ನನ್ನ ದೇವರು, ನನ್ನ ಏಸಪ್ಪ ನನ್ನ ಸಂಗಡ ಇದ್ದಾನೆ ಅಲ್ವಾ? ಆ ನಂಬಿಕೆ ನಮ್ಗಿರ್ಬೇಕು ಮಕ್ಕಳಿಗೆ. ಯಾವತ್ತೂ ಕೂಡ ಯಾವುದೇ ವಿಷಯಕ್ಕೆ ಇರಲಿ, ಯಾರಿಗೆ ಆಗಲಿ ನಾವು ಭಯಪಡಬಾರ್ದು ದೇವರು. ಯಾಕೆಂದರೆ ನಮ್ಮ ನಂಬಿಕೆ ಏನಾಗಿರಬೇಕು, ನನ್ನ ಏಸಪ್ಪ ನನ್ನ ಸಂಗಡ ಇದ್ದಾನೆ. ಆತ್ಮದೇವರು, ಪರಿಶುದ್ಧಾತ್ಮದೇವರು ನಮ್ಮ ಕಣ್ಣಿಗೆ ಕಾಣಲ್ಲ, ಆದರೆ ಆತ ನಮ್ಮ ಸಂಗಡ ಇದ್ದಾನೆ, ನಮ್ಮನ್ನು ಕಾಯ್ತಾನೆ, ಕಾಪಾಡ್ತಾನೆ. ಕೇಳಿದ್ರೆ ತಪ್ಪಿಸುವವನು ಆತನೇ. ಆತನನ್ನು ಮೊರೆ ಹೋಗ್ತಿರುವವರು ಸುರಕ್ಷಿತವಾಗಿರ್ತಾರೆ. ವಾಕ್ಯನ ಹೇಳ್ತಾ ಇದ್ದಲ್ಲ, ಆ ವಾಕ್ಯದಲ್ಲಿ ನಮ್ಮ ನಂಬಿಕೆ ಇರಬೇಕು ಮಕ್ಕಳು. ಕೊನೆ ವಾಕ್ಯ ಓದಮ್ಮ, 14-15-16 ಕೀರ್ತನೆಯಲ್ಲಿ ಯಾರ ಜೊತೆ ಇರ್ತಾನೆ, ಯಾರನ್ನ ಕಾಪಾಡ್ತಾನೆ ನೋಡ್ರಲ್ಲಿ. ಅವನು 14ನೇ ವಾಕ್ಯ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವರನ್ನು ರಕ್ಷಿಸುವೆನು. ಆಮೇನ್. ನೋಡಿ ಈ ವಾಕ್ಯ ಏನ್ ಹೇಳ್ತದೆ, ಯಾರನ್ನ ರಕ್ಷಿಸ್ತಾನೆ ದೇವರು? ಎಲ್ಲರನ್ನಲ್ಲ ಮಕ್ಕಳೇ. ಈಗ ನೀವು ಇದೆಲ್ಲ ಇಷ್ಟು ಜನ ಬಂದಿದ್ದೀರಾ, ಯಾರು ಎಷ್ಟರ ಮಟ್ಟಿಗೆ ದೇವರಲ್ಲಿ ಆಸಕ್ತಿ ಇದೆ ಗೊತ್ತಿಲ್ಲ. ಯಾರಿಗೆ ಏಸಪ್ಪ ಇಷ್ಟ, ಎಷ್ಟು ಇಷ್ಟ ಗೊತ್ತಿಲ್ಲ. ಸಾವಾಗಲಿ ಬದುಕಾಗಲಿ ಏಸಪ್ಪನಿಗಾಗೆ ಅಂತ ಅಂದ್ಕೊಂಡವ್ರು ಎಷ್ಟು ಜನ ಗೊತ್ತಿಲ್ಲ. ನಾನು ನಮ್ಮ ಅಯ್ಯವ್ರಂತೂ ನಾವು ಸಾಯೋಕ್ಕೂ ರೆಡಿ, ಬದುಕೋಕ್ಕೂ ರೆಡಿ ಏಸಪ್ಪನಿಗಾಗಿ. ಹಲ್ಲೆಲೂಯಾ. ಆತನಲ್ಲಿ ಆಸಕ್ತಿ ಯಾರಿಗಿರ್ತದೋ, ಯಾರಿಗೆ ಇಂಟ್ರೆಸ್ಟ್ ಇರ್ತದೋ, ಯಾರು ಏಸಪ್ಪನ ಇಷ್ಟಪಡ್ತಾರೋ ಅವರನ್ನ ಆತ ರಕ್ಷಿಸ್ತಾನೆ ಮಕ್ಕಳು. ಎಲ್ಲರನ್ನಲ್ಲ, ಎಲ್ಲ ಕ್ರೈಸ್ತರು ಅಲ್ಲ, ಎಲ್ಲ ಜನರು ಅಲ್ಲ. ಭೂಮಿ ಮೇಲೆ ಎಷ್ಟೋ ಕೋಟಿಗಟ್ಟಲೆ ಜನ ಇದ್ದಾರೆ. ಈ ಕೊಳಗಲ್ಲಲ್ಲಿ ಎಷ್ಟೋ ಸಾವಿರಾರು ಮನೆ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಆದರೆ ಇಲ್ಲಿ ಸೇರಿ ಬಂದಿರೋ ಏಸಪ್ಪನ ಪಾದ ಸನ್ನಿಧಿಯಲ್ಲಿ ಕೆಲವರೇ ಕೆಲವರು. ನಿಮ್ಮನ್ನು ದೇವರು ರಕ್ಷಿಸ್ತಾನೆ ಮಕ್ಕಳು. ನೆಕ್ಸ್ಟ್ ಓದಮ್ಮ. ನನ್ನ ನಾಮವನ್ನು ಅರಿತವರಾಗಿರುವುದರಿಂದ ಅವರನ್ನು ಉದ್ಧರಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು.
ಹಲ್ಲೆಲೂಯಾ. ಏನ್ ಮಾಡ್ಬೇಕಂದ್ರೆ ಆತನ ನಾಮವನ್ನ ಅರಿತಿರಬೇಕು. ಅದ್ರ ಅರ್ಥ ಏನು? ಏಸಪ್ಪನನ್ನ ತಿಳ್ಕೊಂಡಿರ್ಬೇಕು ನೀವು. ಏಸಪ್ಪ ಅಂದ್ರೆ ಯಾರು? ಯಾರು ಏಸಪ್ಪ? ಪರಲೋಕದಿಂದ ಭೂಲೋಕಕ್ಕೆ ನರಮಾನವನಾಗಿ ಹುಟ್ಟಿ ಬಂದ ಏಸಪ್ಪ. ಹುಟ್ಟಿ ಬಂದ, ನನಗಾಗಿ ನಿನಗಾಗಿ ಹುಟ್ಟಿ ಬಂದ. ಪಾಪಿಗಳ ನಂಬಿಕೆ ರಕ್ಷಿಸುವುದಕ್ಕಾಗಿ ಬಂದ. ಲೋಕಕ್ಕೆ ರಕ್ಷಕನಾಗಿ ಬಂದ. ಲೋಕಕ್ಕೆ ಬೆಳಕಾಗಿ ಬಂದ. ಕತ್ತಲೆ ಜೀವಿತದಿಂದ ಬೆಳಕಿಗೆ ನಡೆಸುವುದಕ್ಕೆ ಬಂದ. ನರಕದಿಂದ ತಪ್ಪಿಸಿ ಪರಲೋಕಕ್ಕೆ ನಮ್ಮನ್ನು ನಡೆಸುವುದಕ್ಕಾಗಿ ಬಂದ ಅಂತ ಏಸಪ್ಪನ ಬಗ್ಗೆ ಯಾರು ತಿಳ್ಕೊಂಡಿರ್ತಾರೋ ಅವರನ್ನ ಆತನು ಉದ್ಧರಿಸುವುದಂತೆ. ಪರಲೋಕದಿಂದ ಭೂಲೋಕಕ್ಕೆ ನರಮಾನವನಾಗಿ ಬಂದ. ನನಗಾಗಿ, ನಿನಗಾಗಿ, ನಮಗಾಗಿ, ನಿಮಗಾಗಿ ಶಿಲುಬೆ ಮೇಲೆ ಶಿಲುಬೆ ಮರಣವನ್ನು ಹೊಂದಿದ. ಏನು ತಪ್ಪು ಮಾಡಿಲ್ಲ ಅಲ್ವಾ? ಏನು ತಪ್ಪು ಮಾಡಿಲ್ಲ, ಏನು ದೋಷ ಇಲ್ಲ. ಆದರೂ ಕೂಡ ಆತನಿಗೆ ಶಿಲುಬೆ ಮರಣ ಶಿಕ್ಷೆ ಕೊಡ್ತಾರೆ. ಶಿಲುಬೆ ಮರಣವನ್ನು ಹೊಂದುತ್ತಾನೆ. ಮತ್ತೆ ಸಮಾಧಿ ಮಾಡಲ್ಪಟ್ಟ ಮೇಲೆ 3ನೇ ದಿನ ಪುನರುತ್ಥಾನನಾಗಿ ಮೃತ್ಯುಂಜಯನಾಗಿ ಸಾವನ್ನು ಗೆದ್ದು ಬಂದ ಏಸಪ್ಪ ಅನ್ನೋದನ್ನ ಯಾರು ಅರಿತುಕೊಂಡಿರ್ತಾರೋ ಅವರನ್ನು ಉದ್ಧಾರ ಮಾಡ್ತಾರೆ. ಉದ್ಧಾರ ಮಾಡೋದಂದ್ರೇನು? ನಿನ್ನ ಪರಿಸ್ಥಿತಿಯನ್ನು ಮಾರ್ಪಡಿಸ್ತಾರೆ. ನಿನ್ನ ಮನಸ್ಸನ್ನು ಮಾನಸಾಂತರ ಹೊಂದಿಕೊಳ್ಳುವಂತೆ ಮಾಡ್ತಾನೆ. ಪರಲೋಕಕ್ಕೆ ಹೋಗುವುದಕ್ಕೆ ನಿನ್ನನ್ನು ಸಿದ್ಧವಾಗಿ ಮಾಡ್ತಾನೆ. ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ಬಡವನಾದವರು ಶ್ರೀಮಂತರಾಗ್ತಾರೆ. ನೋಡಿ, ಗುಡಿಸಲು ಮನೆಗಳಿರುವವರು ಒಳ್ಳೊಳ್ಳೆ ಮನೆ ಕಟ್ಟಿಕೊಂಡು ಜೀವಿಸುವಂತೆ ಮಾಡ್ತಾನೆ. ಉದ್ಯೋಗ ನೌಕರಿ ಸಿಗುವಂಗೆ ಮಾಡ್ತಾನೆ. ಆರೋಗ್ಯ ಸಿಗುವಂಗೆ ಮಾಡ್ತಾನೆ. ನಿನಗೆ ಬೇಕಾದದ್ದನ್ನು ಬೇಕಾದ ಸಮಯದಲ್ಲಿ ಯೆಹೋವ ಈರೇ ದೇವರು ಒದಗಿಸಿ ಕೊಡ್ತಾನೆ ಮಕ್ಕಳ. ಹಲ್ಲೆಲೂಯಾ. ನೆಕ್ಸ್ಟ್ ಓದಮ್ಮ. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ದೇವರು ಹೇಳ್ತಾ ಇದ್ದಾನೆ, ನೀನು ಸುಮ್ಮನೆ ಎಲ್ಲ ಒಳ್ಳೇದಾಗ್ತದ? ಆಗಲ್ಲ. ಯಾವಾಗ ನೀನು ಪ್ರಾರ್ಥನೆ ಮಾಡಿ ಮೊರೆ ಇಟ್ಟು ಕೇಳ್ಕೊಳ್ತೀಯೋ, ಉಪವಾಸ ಇದ್ದು ಕಣ್ಣೀರಿಟ್ಟು ಮೊಣಕಾಲೂರಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಾಗ 100% ನಂಬಿಕೆ. ಮತ್ತೆ ಅರ್ಧಂಬರ್ಧ ಅಲ್ಲ, 99% ಇದ್ದರೂ ಕೂಡ 1% ಏನಾದರೂ ನಿನ್ನಲ್ಲಿ ಅವಿಶ್ವಾಸ ಇದ್ದರೆ ನೀನು ಪ್ರಾರ್ಥನೆ ಮಾಡಿ ಮೊರೆ ಮಾಡಿ ಕೇಳ್ಕೊಳ್ತೆ ಈಗಾಗಬೇಕು ಅಂತ, ಅಯ್ಯೋ ಆಗ್ತದೋ ಇಲ್ಲೋ ಅಂತ ಅಂದುಕೊಂಡ್ರೆ ಖಂಡಿತ ಆಗಲ್ಲ ಮಕ್ಕಳು. 99% ಅಲ್ಲ, 100% ನಿನಗೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಕೇಳಿಕೊಂಡಾಗ ಆತನು ಅವರ ಮೊರೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸ್ತಾನೆ. ಈಗ ದಾನಿಯೇಲನಿಗೆ 100% ನಂಬಿಕೆ ಇತ್ತು. ಶಡ್ರಕ್, ಮೇಷಕ್, ಅಬೇದ್ನೆಗೋದವ್ರಿಗೆ 100% ನಂಬಿಕೆ ಇತ್ತು. ಅದಕ್ಕೆ ಅವ್ರನ್ನ ಕೇಳಿನಿಂದ ತಪ್ಪಿಸಿದ ಏಸಪ್ಪ. ಉತ್ತರ ಕೊಟ್ಟ, ಅವರ ಪ್ರಾರ್ಥನೆಗೆ ಉತ್ತರ ಕೊಟ್ಟ, ಅವರ ಶತ್ರುಗಳಿಂದ ಅವರನ್ನು ತಪ್ಪಿಸಿದ ಮಕ್ಕಳು. ನೆಕ್ಸ್ಟ್ ಅಮ್ಮ. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವರನ್ನು ತಪ್ಪಿಸಿ ಘನಪಡಿಸುವನು. ಇಕ್ಕಟ್ಟಿನಲ್ಲಿ ಹತ್ತಿರ ಇದ್ದು ಅವರನ್ನ ಏನ್ ಮಾಡ್ತಾನೆ? ತಪ್ಪಿಸ್ತಾನೆ. ಇಕ್ಕಟ್ಟಿನ ಕೇಳಿದ್ರೆ ತಪ್ಪಿಸ್ತಾನೆ ಅಂತ ಇಕ್ಕಟ್ಟಿನಲ್ಲಿ ಸಹಾಯ ಮಾಡ್ತಾನೆ. ಇಕ್ಕಟ್ಟಿನಲ್ಲಿ ತಂದಾಗ ನಿಮ್ಗೆ ನೋಹ ಗೊತ್ತಿರ್ಬೋದು ಕತೆ. ನೋಹ ಜಲಪ್ರಳಯ ಬಂತು ಅಲ್ವಾ? ಹಳೆ ಒಡಂಬಡಿಕೆ ನೋಡ್ತೇವೆ. ಜಲಪ್ರಳಯ ಬಂದು ಪಾಪ ಮಾಡಿದ ಕೆಟ್ಟವರನ್ನೆಲ್ಲ ನೀರಲ್ಲಿ ಹೊಡ್ಕೊಂಡು ಹೋಗೋದು ಮಾಡಿದ. ಆದರೆ ನೀತಿವಂತನಾದ ನೋಹನ ಕುಟುಂಬವನ್ನ ಜಲಪ್ರಳಯದಿಂದ ರಕ್ಷಿಸಿದ. ಇಕ್ಕಟ್ಟಿನಲ್ಲಿ ಅವರಿಗೆ ಸಹಾಯ ಮಾಡಿ ಅವ್ರನ್ನ ಕಾಪಾಡಿದ ದೇವರು. ಅವರ ಇಡೀ ಕುಟುಂಬವನ್ನ, ಹೆಂಡತಿ, ಮಕ್ಕಳು, ಸೊಸೆಯಂದರು ಎಲ್ಲರನ್ನ ಕಾಪಾಡಿದ ಅಲ್ವಾ? ಇಕ್ಕಟ್ಟಿನಲ್ಲಿ ಸಹಾಯ ಮಾಡ್ತಾರೆ. ಯಾರಿಗೆ? ಯಾರು ನೀತಿವಂತರಾಗಿರ್ತಾರೆ, ಯಾರು ನಂಬಿಕೆಯಿಂದ ಇರ್ತಾರೆ, ಯಾರು ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿಕೊಂಡಿರ್ತಾರೆ, ಅವರನ್ನ ದೇವರು ರಕ್ಷಿಸ್ತಾರೆ. ಕಷ್ಟದಲ್ಲಿ ಸಹಾಯ ಮಾಡ್ತಾನೆ. ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾನೆ ಆತನು. ಎಂಥ ಪರಿಸ್ಥಿತಿ ಇದ್ರೂ ಕೂಡ ಆತನು ಕೈ ಬಿಡೋದಿಲ್ಲ ಮಕ್ಕಳು. ನಮ್ಮ ಐನವರಿಗೆ 3 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ. 3 ಸಲ ನಾವು ಆಸ್ಪತ್ರೆಯಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿವಿ. ಇಲ್ಲೇನು ಮಾಡೋಕ್ಕಾಗಲ್ಲ ಅಂದ್ರೆ ಬಳ್ಳಾರಿ ಡಾಕ್ಟ್ರುಗಳು ಆಂಬುಲೆನ್ಸಲ್ಲಿ ಬೆಂಗಳೂರಿಗೆ ಹೋಗಿ ಅಲ್ಲಿ ದೊಡ್ಡ ಆಸ್ಪತ್ರೆಯಲ್ಲಿ ಸೇರಿಸಿದಾಗ ಅಲ್ಲಿ ಚಿಕಿತ್ಸೆ ಕೊಟ್ಟರು. ಮತ್ತು ಎಲ್ಲರೂ ಪ್ರಾರ್ಥನೆ ಮಾಡಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಾರ್ಥನೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಗೆ ರಕ್ಷಣೆ ನೀಡುವುದು. ಯಾಕೋಬ 5:15 ವಾಕ್ಯ. ಆ ವಾಕ್ಯದಲ್ಲಿ ನಂಬಿಕೆ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಕೊರೋನಾ ಸಮಯದಲ್ಲಿ ಕೂಡ 2020ರಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸೇರಿದಾಗ ದೇವರು ಕಾಪಾಡಿದ ಮಕ್ಕಳು. ಅವ್ರ ಜೊತೆಗೆ ಇದ್ದಂಥವ್ರು ಎಷ್ಟೋ ಜನ ಸತ್ತೋರು. ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಎಷ್ಟೋ ಜನ ಸತ್ತೋದ್ರು. ಬೆಂಗಳೂರಲ್ಲಿ ಆಸ್ಪತ್ರೆಯಲ್ಲಿ ಎಷ್ಟೋ ಜನ ಪೇಷಂಟ್ಗಳಿಗೆ ಬಂದಾಗ ಹೋಗ್ಬಿಟ್ಟು ಡೆಡ್ ಬಾಡಿಗಳು. ಆದರೆ ದೇವರ ಕೃಪೆ ನಮ್ಮ ಮೇಲಿದೆ. ಆತನು ನಮಗೆ ಸಹಾಯ ಮಾಡಿ ರಕ್ಷಿಸಿದ ಮಕ್ಕಳು. ನೆಕ್ಸ್ಟ್ ಅಮ್ಮ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಗೊಳಿಸುವೆನು. ಆಮೇನ್.
ಅದಕ್ಕೆ ಉದಾಹರಣೆ ನಮ್ಮ ಅಯ್ಯವರು ಮತ್ತು ನಾನು ಕೂಡ, ನನಗೂ ಹುಷಾರಿಲ್ಲ, ನಾನು ಅಡ್ಮಿಟ್ ಆಗಿದ್ದೆ. 2 ಮೊಣಕಾಲು ಆಪರೇಷನ್ ಆಗಿದ್ದೇವೆ, ನಿಲ್ಲಕ್ಕೆ ನಡೆಯೋಕೆ ಆಗ್ತಾ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕೆಲವರು ಆಪರೇಷನ್ ಆದರೂ ಕೂಡ ನಿಲ್ಲಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ. ಲಕ್ಷಗಟ್ಟಲೆ ಖರ್ಚು ಮಾಡಿದರೂ ಕೂಡ ಎಷ್ಟೋ ಜನರಿಗೆ ಮತ್ತೆ ಆರಾಮಾಗಿಲ್ಲ. ಆದರೆ ದೇವರ ಕೃಪೆ, ಎಲ್ಲರ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ನಾನು ಮತ್ತೆ ನಡೆದಾಡಿ ಓಡಾಡಿ ದೇಶ ವಿದೇಶಗಳು ಸೇವೆಯಲ್ಲಿ ತಿರುಗೋ ಹಾಗೆ ದೇವರು ನಮಗೆ ಆರೋಗ್ಯ ಫಲ ಕೊಟ್ಟಿದ್ದಾರೆ ಮಕ್ಕಳು. ಯಾಕೆಂದರೆ ನಂಬಿಕೆಯಲ್ಲಿದ್ದೇವೆ ನಾವು ಅಷ್ಟೇ. ಸ್ವಾಮಿಯಲ್ಲಿ 100% ನಂಬಿಕೆ ಇದ್ದಾಗ, ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡಿಕೊಂಡಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ, ಅದಕ್ಕೆ ಉತ್ತರ ಕೊಡ್ತಾನೆ. ಎಲ್ಲರಿಗೂ ಕೊಡಲ್ಲ ಉತ್ತರ, ಗೊತ್ತಾಯ್ತಮ್ಮ? ಬೇಕಾಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡ್ರೆ ಕೊಡಲ್ಲ. 100% ನಂಬಿಕೆಯಿಂದ ನಾನು ಅಂದುಕೊಂಡಿದ್ದ ಹಾಗೇ ಆಗ್ತದೆ ಅಂತ ಅಂದುಕೊಂಡು ನಾವು ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮ ಪ್ರಾರ್ಥನೆ ಮೊರೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ಕೊಡಬಹುದಾಗಿದ್ದಾರೆ. ಅದಕ್ಕೆ ನಾವು ಹೇಗಿರಬೇಕು? ಆತನಲ್ಲಿ ಆಸಕ್ತಿ ಹೊಂದಿರಬೇಕು, ಆತನ ಮೊರೆ ಹೋಗಬೇಕು, ಆತನ ನಾಮವನ್ನು ಅರಿತವರಾಗಿರಬೇಕು, ಆತನಿಗಾಗಿ ನಾವು ಜೀವಿಸುವವರಾಗಿದ್ದರೆ ಆಗ ಆತನು ನಮಗೆ ಸಹಾಯ ಮಾಡ್ತಾನೆ, ಕಾಪಾಡ್ತಾನೆ, ಕಾಯ್ತಾನೆ. ಪ್ರತಿದಿನ ಪ್ರತಿ ಕ್ಷಣ ದೇವರು ನಿನ್ನ ಸಂಗಡ ಇರ್ತಾನೆ ಮಕ್ಕಳು. ಶಾಲೆಗೆ ಹೋಗುವವರು, ಉದ್ಯೋಗಕ್ಕೆ ಹೋಗುವವರು, ಮನೆಯಲ್ಲಿರುವವರು, ಕೆಲಸಕ್ಕೆ ಹೋಗುವವರು, ಎಲ್ಲೇ ಹೋಗ್ರಿ, ಯಾವಾಗೇ ಹೋಗ್ರಿ, ಯಾವಾಗೇ ಬರ್ರಿ, ಆದರೆ ದೇವರು ನಿಮ್ಮನ್ನು ಕಾಯ್ದು ಕಾಪಾಡ್ತಾರೆ. ಈಗ ನಮ್ಮ ದೇವಿ ನಾರಾಯಣದಲ್ಲಿ ಸುತ್ತಿರಿ ಅವರ ಅಪ್ಪ ಆಟೋ ಹೊಡಿತಾನೆ, ಎಲ್ಲರೂ ಗೊತ್ತು ನೀವು. ಒಂದು ದಿನ ಬೆಳಗಿನ ಜಾವ 5 ಗಂಟೆಗೆ ಫೋನ್ ಬಂದೈತೆ ಬರ್ರಿ ಅಂತ ಹೋಗ್ಬಿಟ್ಟದು ಆಟೋ ತಗೊಂಡು. ಅವಸರದಲ್ಲಿ ಹೋಗ್ತಾ ಇರುವಾಗ ದೊಡ್ಡ ಹಂಪು ಬಂದು 3 ಪಲ್ಟಿ ಹೊಡೆದು ಆಟೋ 3 ಪಲ್ಟಿ ಹೊಡೆದು ಬಿದ್ದಾನೆ ಮಗ. ಇನ್ನು ನಮ್ಮ ಸುತ್ತೇನಪ್ಪ ನೀನು ಬೀಗ್ರಮ್ಮ 3 ಪಲ್ಟಿ ಹೊಡೆದು ಬೆಳಗಿನ ಜಾವ ಬಿದ್ದರೆ ಕೂಡ ಕೈ ಕಾಲು ಮುರಿದಿಲ್ಲ, ಏನೂ ಆಗಿಲ್ಲ. ಏಸಪ್ಪ ಮಗನ ಕಾಪಾಡಿ. ಯಾಕೆ ನಂಬಿಕೆ ಇದ್ದಿದ್ದಾರೆ ಅವರು. ಇದು ಹುಟ್ಟಿದ ಪೂಜೆ ಸಾಯಬೇಕಾಗಿತ್ತಮ್ಮ. ಇದು ನೀವು ನೋಡಿ, ಇವಾಗ ಕೊಡಗಲ್ ಸೊಸೆ ಬಂದಾಳು ಮಗಳು, ಸಾಯೋ ಪರಿಸ್ಥಿತಿ ಇತ್ತು. ಮಗು ಚಿಕ್ಕ ಮಗು ಇದ್ದಾಗ ಮಗುವಿಗೆ ತುಂಬ ಹುಷಾರಿದ್ದಿಲ್ಲ. ಡಾಕ್ಟರ್ಗಳು ಏನು ಮಾಡೋಕ್ಕಾಗಲ್ಲ ಅಂದರು. ಆದರೆ ಎಲ್ಲರೂ ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ದೇವೆ. ದೇವರು ನಮ್ಮ ಪ್ರಾರ್ಥನೆ ಕೇಳಿ ಮಗಳನ್ನು ಜೀವಂತವಾಗಿಟ್ಟು ಇಷ್ಟು ದೊಡ್ಡವನ್ನು ಮಾಡಿ ಮದುವೆ ಮಾಡಿ ಕೊಡಗಲ್ಲಿಗೆ ಒಂದು ಲಕ್ಷ್ಮಣ ಸೊಸೆಯಾಗಿ ಬರೋದು ಮಾಡಿಬಿಟ್ಟಾರೆ. ಯಾಕೆ ಇದೆಲ್ಲ ಏನಾಯಿತು? ಅದ್ಭುತ ಕಾರ್ಯಗಳು ಮಾಡ್ತಾನೆ ದೇವರು. ಯಾಕೆ? ಆಮೇಲೆ ಸರ್ವಶಕ್ತನು. 91ನೇ ಕೀರ್ತನೆ 1ನೇ ವಾಕ್ಯ, ಪರಾತ್ಪರನ ಮರೆ ಹೋಗ್ತಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಹೇಗಿರ್ತಾನಂತೆ? ಸುರಕ್ಷಿತವಾಗಿರ್ತಾನೆ. ದೇವರನ್ನು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡ್ರು ದೇವರ ಮಗಳನ್ನು ಕಾಪಾಡ್ತಾರೆ. ನಮ್ಮ ಅಯ್ಯವ್ರನ್ನ ಮರಣದ ಹಾಸಿಗೆ ಎದುರಿಸಿದ ಅಲ್ಲಿ ನಾವು ನೋಡ್ತಕ್ಕಂಥ ಮರಣದ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ಆತನು ನಮ್ಮನ್ನು ರಕ್ಷಿಸುತ್ತಾನೆ. ಮಕ್ಕಳು 91ನೇ ಕೀರ್ತನೆ ಇದೆಯಲ್ಲಮ್ಮ, ನೀವು ಆಮೇಲೆ ಓದಕ್ಕೆ ಬರೋರು ಮನೆಗೆ ಓದ್ಕೊಳ್ರಿ. ಅದರಲ್ಲಿರೋ ಒಂದೊಂದು ಮಾತು ಕೂಡ ನಮ್ಮ ಜೀವನದಲ್ಲಿ, ನನ್ನ ಜೀವನ, ನಮ್ಮ ಅಯ್ಯವ್ರ ಜೀವನದಲ್ಲಿ ನೆರವೇರಿದೆ. ದೇವರು ನಮ್ಮನ್ನು ಕಾಪಾಡಿರ್ತಾನೆ. ಅಲ್ಲಿರೋ ಪ್ರತಿ ಮಾತು ನಮ್ಮಲ್ಲಿ ನೆರವೇರಿಬಿಟ್ಟಿದೆ. ಆತ ನಮ್ಮನ್ನು ಕಾಯ್ದು ಕಾಪಾಡಿದಾನೆ. ಎಂಥ ಪರಿಸ್ಥಿತಿ ಬಂದರೂ ಕೂಡ ಏಸಪ್ಪ ನಮ್ಮ ಕೈ ಬಿಟ್ಟಿಲ್ಲ, ನಾವು ಏಸಪ್ಪನ ಬಿಟ್ಟಿಲ್ಲ. ಅರ್ಥ ಆಯ್ತಮ್ಮ? ನಾವು ಏಸಪ್ಪನ ಕೈ ಹಿಡಿದ್ರೆ ಆತ ಕೂಡ ನಮ್ಮನ್ನು ಕೈ ಹಿಡಿದು ಅಷ್ಟೇ. ನಾವೇ ಏಸಪ್ಪನ ಬಿಟ್ಟರೆ ಆತ ಕೂಡ ಬಿಟ್ಟಿರ್ತಾನೆ ಅಷ್ಟೇ. ಆತ ಬಿಡಲ್ಲ, ಆ್ಯಕ್ಚುಲಿ ನಾವೇ ಬಿಟ್ಕೊಂಡ್ರಿ ಕೈ. ಅರ್ಥ ಆಯ್ತಮ್ಮ? ಈಗ ಉದಾಹರಣೆಗೆ ಜಾತ್ರೆ ಎಲ್ಲೋ ಇದೆ ಅಥವಾ ಏನಾದರೂ ಒಂದು ಫಂಕ್ಷನ್ ಇದೆ, ಹೋಗಿರ್ತೀರ, ಚಿಕ್ಕ ಮಕ್ಕಳನ್ನ ನೀವು ಕೈ ಹಿಡ್ಕೊಂಡೇ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಆದರೆ ಮಕ್ಕಳೇನು ಮಾಡ್ತಾವೆ, ಕೆಲವೊಮ್ಮೆ ಏನೋ ನೋಡ್ಬಿಟ್ಟು ಅದು ತಗೋಬೇಕು, ಇದು ತಗೋಬೇಕು, ಅದು ನೋಡ್ಬೇಕು, ಇದು ನೋಡ್ಬೇಕು ಅಂತ ಏನು ಮಾಡ್ತವೆ, ಅವೇ ನೀವು ಕೈ ಹಿಡಿದ್ಬಿಟ್ಟು ಕೈ ಬಿಡಿಸ್ಕೊಂಡು ಓಡೋಗ್ಬಿಡ್ತವೆ ಅಲ್ವಾ? ನಾವು ಅಷ್ಟೇ ಮನುಷ್ಯರು. ಏಸಪ್ಪ ನಮ್ಮ ಕೈ ಹಿಡಿದು ನಡೆಸ್ತಿರ್ತಾನೆ. ನಾವು ದಿವಾಕ್ ಮಾಡ್ಕೊಂಡು ಲೋಕದ ಆಸೆಗೆ, ಹಣದ ಆಸೆಗೆ, ಶರೀರದ ಆಸೆಗೆ ಏಸಪ್ಪನ ಕೈ ಬಿಟ್ಟು ಹೋಗಿ ಬಿದ್ದು ಒದ್ದಾಡಿ ಸತ್ತು ಸುಡಗಾಡಿ ಹೋಗಿ ನರಕಕ್ಕೆ ಹೋಗಿ. ಆಯ್ತಾ? ನಾವು ಏಸಪ್ಪನ ಕೈ ಹಿಡಿದಾಗ ಆತನ ತಪ್ಪದೇ ನಮ್ಮ ಕೈ ಹಿಡಿಸ್ತದೆ. ನಂಬಿಕೆಯಿಂದ ಇರಬೇಕು, ಪ್ರಾರ್ಥನೆ ಮಾಡ್ಕೊಂಡಿರಬೇಕು. ಯಾವಾಗಲೂ ಕೂಡ ನಾವು ದೇವರ ಮಕ್ಕಳಾಗಿರ್ಬೇಕು. ಮಕ್ಕಳು ಈ ಕಾಲದಲ್ಲಿ ನೋಡ್ತಾ ಇದ್ದೇವೆ, ಎಷ್ಟೋ ಜನ ಚಿಕ್ಕ ಮಕ್ಕಳು ಹಾಳಾಗಿ ಹೋಗ್ತಾ ಇದ್ದಾರೆ ನೋಡಿ. ಇತ್ತೀಚೆಗೆ ನಿನ್ನೆ ಮೊನ್ನೆ ನ್ಯೂಸ್ ಬಂತು, ಹಾಸ್ಟೆಲಲ್ಲಿ ಮಕ್ಕಳು, ಹೈಸ್ಕೂಲ್ ಮಕ್ಕಳೇ ಹೊಡೆದಾಡಿ ಒಬ್ಬರನ್ನೊಬ್ಬರು ಸಾಯಿಸಿಬಿಟ್ಟಾರೆ. ಏನಮ್ಮ ಓದೋ ಮಕ್ಕಳಿಗೆ ಬೇಕಾವೆಲ್ಲ ಪಕ್ಕದಲ್ಲಿ. ಓದವರು ಶಾಲೆಗೆ ಹೋಗೋರು ಓದಬೇಕು ಬರಬೇಕು ಅಷ್ಟೇ. ಹಾಸ್ಟೆಲಿದ್ರೆ ಟೈಮ್ ಸರಿಯಾಗಿ ಊಟ ಮಾಡಿರಿ, ಓದ್ಕೊಂಡ್ರೆ ಇನ್ನು ಅದು ಬಿಟ್ಟು ಇಲ್ಲದ್ದೆಲ್ಲ ಮಾಡಿಕೊಂಡು ಚಿಕ್ಕ ಮಕ್ಕಳೇ ಏನಾಗ್ತಾಯಿದೆ, ಕ್ರಿಮಿನಲ್ ಆಗ್ತಿದ್ದಾರೆ. ಜೈಲಿಗೆ ಹೋಗಿ ಹಾಕಿರ್ತಾರೆ, ಅವ್ರು ಎತ್ಕೊಂಡು ಹೋಗಿರ್ತಾರೆ ಅಲ್ವಾ? ಅಂಥದ್ದು ನಮ್ಮ ಮಕ್ಕಳಿಗೆ, ದೇವರ ಮಕ್ಕಳಾದ ನಾವು ಅಂತ ಏನು ಮಾಡೋದು ಬೇಡ. ಮಕ್ಕಳ ಒಳ್ಳೆಯ ಮಕ್ಕಳಾಗಿ, ದೇವರ ಏಸಪ್ಪನ ಮಕ್ಕಳಾಗಿ, ನಂಬಿಕೆಯಿಂದ ಇರುವಂಥ ಮಕ್ಕಳಾಗಿದ್ದರೆ ಆಗ ಆತನು ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಆತನ
ನಾವು ಬಿಡಬಹುದಾಗ್ಲಿ, ಆತ ನಮ್ಮ ಕೈ ಬಿಡಲ್ಲ. ಈಗ ಉದಾಹರಣೆಗೆ ನಮ್ಮ ಲಕ್ಷ್ಮಮ್ಮನೆ ಅಲ್ವಾ, ಇದೆಲ್ಲದಕ್ಕೆ ಉದಾಹರಣೆ ಇಲ್ಲಿ ಕುಂತ ಲಕ್ಷ್ಮಮ್ಮ, ನಮ್ಮ ತಿಪ್ಪೇಶನ ಅಮ್ಮ. ಒಂದು ಕಾಲಕ್ಕೆ ಏಸಪ್ಪನ ನಂಬಿದೆ ಅಲ್ಲಮ್ಮ, ಏಸಪ್ಪನ ಮಕ್ಕಳ ಏಸಪ್ಪನ ಮಗಳಾಗಿದ್ರ, ನೀವು ಮಕ್ಕಳಾಗಿದ್ರ, ಮತ್ತೆ ಬಿಟ್ರೆ ಇವಾಗ ಮತ್ತೆ ನೋಡಿ ಅವರು ಇದ್ದಾರೆ ದೇವ್ರ ಮಕ್ಕಳಾಗಿ ದೇವ್ರ ಕಾಯ್ದು ಕಾಪಾಡ್ತಾರೆ. ನೀವು ಬಿಟ್ಟಿದ್ದೀರಾ, ಏಸಪ್ಪನ ನಿಮ್ಮನ್ನು ಬಿಟ್ಟಿಲ್ಲ ಮಕ್ಕಳೇ, ನೀವು ಏಸಪ್ಪನ ಬಿಟ್ಟಿರ ಅಷ್ಟೇ. ಅದು ಯಾಕೆ, ಈ ಲೋಕದ ರೀತಿಯಲ್ಲಿ ಏನೇನೋ ಇವ್ರ ಮಾತು ಕೇಳಿ ಬಿಟ್ಕೊಂಡಿದ್ರಿ. ಮಗಳೇ ತಪ್ಪು ಮಾಡಿದ್ದೀನಿ, ನಾನು ಮಾಡಬೇಡ. ದೇವ್ರ ಮಗಳಾಗಿರೋ ನಿಮ್ಮ ಕುಟುಂಬದಲ್ಲಿ ಇನ್ನೂ ಕೂಡ ದೇವರು ಒಳ್ಳೆ ಅಭಿವೃದ್ಧಿ ಸಮೃದ್ಧಿ ಕೊಡ್ತಾರೆ, ಒಳ್ಳೆಯದನ್ನೇ ಮಾಡ್ತಾರೆ. ಯಾಕೆಂದರೆ ನಮ್ಮ ಏಸಪ್ಪ ಎಂಥ ದೇವರು, ಒಳ್ಳೆಯ ದೇವರು, ಯಾವಾಗಲೂ ಒಳ್ಳೆಯದನ್ನೇ ಮಾಡೋ ದೇವರು. ಏಸಪ್ಪ ಯಾವಾಗಲೂ ಕೆಟ್ಟದ್ದು ಮಾಡಲ್ಲಮ್ಮ. ನಾವು ಮನುಷ್ಯರೇ ಕೆಟ್ಟದ್ದು ಮಾಡೋದು, ಕೆಟ್ಟದ್ದು ಮಾಡ್ಕೊಳ್ಳೋದು, ಕೆಟ್ಟದ್ದು ಅಂದ್ಕೊಳ್ಳೋದು. ಏಸಪ್ಪ ಯಾವಾಗಲೂ ಒಳ್ಳೆ ದೇವರೇ, ಆತನು ಒಳ್ಳೆಯದನ್ನೇ ಮಾಡ್ತಾನೆ. ಆತ ಕೆಟ್ಟವ್ರಿಗೂ ಒಳ್ಳೇದು ಮಾಡ್ತಾನೆ, ಒಳ್ಳೆಯವ್ರಿಗೂ ಒಳ್ಳೇದು ಮಾಡ್ತಾನೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಕೊಂಡಿದ್ದಾಗ ಮಾತ್ರ. ನಾವು ಕೆಟ್ಟವರಾಗಿರ್ಬೋದು, ಕೆಟ್ಟದ್ದು ಮಾಡಿರ್ಬೋದು, ಆದರೆ ಯೇಸು ಸ್ವಾಮಿ ಪಾದ ಸನ್ನಿಧಿಯಲ್ಲಿ ಬಂದು ಅರಿಕೆ ಮಾಡಿಕೊಂಡಾಗ, ಅಪ್ಪ ನಾನು ತಿಳಿಲಾರ್ದು ಏನೋ ತಪ್ಪು ಮಾಡಿದೆ ಸ್ವಾಮಿ, ಯೇಸಪ್ಪ ನನ್ನ ತಪ್ಪನ್ನು ಕ್ಷಮಿಸಪ್ಪ ಅಂತ ಕ್ಷಮಾಪಣೆ ಕೇಳಿದ್ರೆ ದೇವರು ಕ್ಷಮಿಸ್ತದೆ. ಮತ್ತೆ ನಿನ್ನನ್ನು ಒಳ್ಳೆಯದ ಮಾಡಿ ನಿಮ್ಮ ಕುಟುಂಬದಲ್ಲಿ ಎಲ್ಲ ಒಳ್ಳೆಯದನ್ನೇ ಮಾಡೋ ದೇವರಾಗಿರೋದು. ದೇವರು ಮತ್ತೆ ಮನೆಯಲ್ಲಿ ಬಂದದೆ ಏಸಪ್ಪ ನಿನ್ನ ಜೊತೆ ಇದ್ದರೆ ನೀವು ಯಾವ ಕೊರತೆ ಕೊರಗು ಇರಲ್ಲ ಮಗಳೇ, ಶಾಂತಿ ಸಮಾಧಾನನೇ ಇರ್ತದೆ. ಅರ್ಥ ಆಯ್ತಾ? ನಾವು ಇಷ್ಟು ವಯಸ್ಸಾಗಿದೆ, ನಮ್ಮ ಇವರು 80 ಹತ್ರ ವಯಸ್ಸು ಬರ್ತಾ ಇದೆ, ನನಗೆ 70 ಹತ್ರ ವಯಸ್ಸು ಬರ್ತಾ ಇದೆ. ಆದರೂ ಕೂಡ ಇನ್ನೂ ನಾವು ದೇವರ ಸೇವೆಯಲ್ಲಿ ದೇಶ ವಿದೇಶಗಳು ತಿರುಗ್ತಾನೇ ಇದ್ದೀವಿ. ಭಾರತ ದೇಶದಲ್ಲಿ, ನೇಪಾಳ ದೇಶದಲ್ಲಿ ನಮ್ಮ ಸೇವೆಗಳಿಂದ ಮಕ್ಕಳೇ 535 ಹಳ್ಳಿಗೆ ನಾವು ಸುವಾರ್ತೆ ಸಾಗಿದ್ದೇವೆ. ಮತ್ತೆ ಹೊಸ ಊರುಗಳಿಗೆ ಹೋಗ್ತಾ ಇದ್ದೇವೆ. ಏಪ್ರಿಲ್ ತಿಂಗಳಲ್ಲಿ, ಬರೋ ತಿಂಗಳಲ್ಲಿ ಸೇವೆಗೆ. ದೇವರು ನಮಗೆ ಆಯುಷ್ಯ ಆರೋಗ್ಯ ಬಲ ಕೊಟ್ಟರೆ ನಾವು ಮಾಡೋದು ಬರೀ ದೇವ್ರ ಸೇವೆನೇ, ಬೇರೆ ಏನು ಕೆಲಸ ಇಲ್ಲ. ನಾವು ದೇವರಲ್ಲಿ ನಾವಿದ್ದಾಗ ಆತ ನಮ್ಮನ್ನು ಕಾಯ್ದು ಕಾಪಾಡ್ಕೊಂಡು, ನಮಗೆ ಎಷ್ಟೋ ಬಲಹೀನತೆ ಇದೆ. ಇವತ್ತು ಬಂದು ಕೂಡ ಪರಿಸ್ಥಿತಿ ಇಲ್ಲ, ಆದರೂ ಕೂಡ ಮತ್ತು ಮಕ್ಕಳು ಕರೆದರೆ ಇದು ಪ್ರೇಯರ್ ಹೋಗಬೇಕು ಅಂತ ಸರಿ ಅಂತ ಮತ್ತೆ ಬಂದಿದ್ದೇವೆ. ಅಯ್ಯೋರಿಗೆ ಇತ್ತೀಚೆಗೆ ಸ್ವಲ್ಪ ಕಣ್ಣಿನ ತೊಂದರೆ, 2 ಕಣ್ಣು ಆಪ್ರೇಷನ್ ಆಗಿದೆ. ಕೊನೆಯದು ನನಗೆ 2 ಕಣ್ಣಿಗೆ ಕೊನೆ ಬಂದಿದೆ, ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಮೈಯಲ್ಲಿ ನಾನು ನೋಡೋಕ್ಕೆ ನನಗೆ ಇರಿನಲ್ಲಮ್ಮ, ಆದರೆ ರಕ್ತವೇ ಇಲ್ಲ. ಒಬ್ಬ ಮನುಷ್ಯನಿಗೆ ಎಷ್ಟು ಇರಬೇಕು ಅಷ್ಟು ರಕ್ತ ಇಲ್ಲ ಮೈಯಲ್ಲಿ, ಬಲಹೀನತೆ ಇದೆ. ಆದರೂ ಕೂಡ ಪ್ರಾರ್ಥನೆ ಮಾಡ್ಕೊಂಡು ನಾವು ಸೇವೆಯಲ್ಲಿ ತಿರುಗ್ತೀವಿ. ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟು ನಡೆಸುವ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಕೊರತೆಯಲ್ಲಿ ನೋಡ್ತೇವೆ ನಾವು, 2ನೇ ಕೊರತೆ 12ನೇ ಅಧ್ಯಾಯ 9ನೇ ವರ್ಷದ ಏನು ಹೇಳ್ತದೆ, ನಿನ್ನ ಕೃಪೆಯೊಂದೇ ನನಗೆ ಸಾಕು, ಯಾಕೆಂದರೆ ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟು ನಡೆಸುವ ದೇವರು ನಮ್ಮ ದೇವರು, ನನ್ನ ದೇವರು. ಹಲ್ಲೆಲೂಯಾ. ನಿಮ್ಮ ದೇವರು ನಮ್ಮನ್ನು ನಿಮ್ಮನ್ನು ಈ ವಾಕ್ಯವನ್ನು ಆಶೀರ್ವದಿಸಲಿ, ಕುಟುಂಬವನ್ನು ಆಶೀರ್ವದಿಸಲಿ. ಸೇರಿಕೊಂಡವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಬಂಧನಗಳು. ಹಲ್ಲೆಲೂಯಾ. ಸ್ತೋತ್ರ. ಓಕೆ.